ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್. ಅಡ್ಡಾದಿಡ್ಡಿ ಗಾಡಿಗಳ ಪಾರ್ಕಿಂಗ್, ರೋಗಿಗಳ ಪರದಾಟ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ತಲೆದೋರಿದ್ದು ಆಸ್ಪತ್ರೆಗೆ ಬರೋ ರೋಗಿಗಳು ಪರದಾಡುವಂತಾಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನೂರಾರು ಬೈಕ್, ಕಾರು, ಆಟೋಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿ ರೋಗಿಗಳಿಗೆ ತುರ್ತು ಚಿಕಿತ್ಸೆಗೆ ಕರೆದೊಯ್ಯುವುದಕ್ಕೆ ತೊಂದರೆಯಾಗ್ತಾ ಇದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆ ಅಂದರೆ ನಿತ್ಯ ನೂರಾರು ಮಂದಿ ರೋಗಿಗಳು ಚಿಕಿತ್ಸೆಗೆ ಅಂತ ಬರ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳು ಬರುವ ವಾಹನವನ್ನು ನಿಲ್ಲಿಸುವುದಕ್ಕೆ ಸರಿಯಾದ ಪಾರ್ಕಿಂಗ್ ಸಮಸ್ಯೆ ಆಗಲಿ, ಬೆಳಕು, ವಿಶ್ರಾಂತಿಗೆ ಸೂಕ್ತವಾದ ಜಾಗ ಇಲ್ಲದೆ ಇರುವುದರಿಂದ ರೋಗಿಗಳು ಓಡಾಡುವುದಕ್ಕೆ ಕಷ್ಟಪಡುವಂತಾಗಿದೆ. ಅಲ್ಲದೆ ತುರ್ತು ಚಿಕಿತ್ಸೆಗೆ ಬರೋ ಆಂಬ್ಯುಲೆನ್ಸ್ಗಳು ಬಂದರೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಮಾತನಾಡಿದ ಕೆಆರ್ಎಸ್ ಪಕ್ಷದ ಕಾರ್ಯದರ್ಶಿ ಭಟ್ಟರಹಳ್ಳಿ ಮಲ್ಲಿಕಾರ್ಜುನ್, ಸಾರ್ವಜನಿಕ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ತುರ್ತು ಆಂಬ್ಯುಲೆನ್ಸ್ ವಾಹನಗಳು ಬಂದರೆ ಪರದಾಡುವಂತಾಗಿದೆ. ಇಲ್ಲಿನ ಆರೋಗ್ಯ ರಕ್ಷಾ ಸಮಿತಿ ಜೀವಂತವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸದೇ ಇರುವುದು ಆಡಳಿತ ವ್ಯವಸ್ಥೆ ಜಡ್ಡುಗಟ್ಟಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಯಾರಾದರೂ ಸಡನ್ನಾಗಿ ಎಮರ್ಜೆನ್ಸಿ ಲೆಕ್ಕದಲ್ಲಿ ಆ್ಯಂಬುಲೆನ್ಸು ಯಾವುದಾದ್ರೂ ಬಂದರೆ ಇಲ್ಲಿ ವಾಹನಗಳು ಸಂಪೂರ್ಣ ಅಡ್ಡಾದಿಡ್ಡಿ ನಿಲ್ಲಿಸಿರ್ತಾರೆ. ಕನಿಷ್ಠ ಒಂದು ಕಾಮನ್ ಸೆನ್ಸ್ ಇದೆ. ಒಂದು ವಾಹನದ ಪಾರ್ಕಿಂಗು, ಕುಡಿಯೋ ನೀರು, ಶೌಚಾಲಯ, ಆಹಾರದ ವ್ಯವಸ್ಥೆ, ಮೆಡಿಸನ್ ಇವೆಲ್ಲ ಆಸ್ಪತ್ರೆಗೆ ಬೇಕಾದಂಥ ಮೂಲಭೂತವಾದಂಥ ಕನಿಷ್ಠ ಮಟ್ಟದ ಸೌಲಭ್ಯಗಳು ಇವ್ಯಾವನ್ನೂ ಸಹ ಇಲ್ಲಿ ಪಾಲಿಸ್ತಾ ಇಲ್ಲ. ಆರೋಗ್ಯ ರಕ್ಷಾ ಸಮಿತಿ ಅಂತಕ್ಕಂಥದ್ದು ಜೀವಂತವಾಗಿ ಇದೆಯೋ ಹೋಗೈತೋ ಗೊತ್ತಾಗ್ತಾ ಇಲ್ಲ. ಸಂಬಂಧಪಟ್ಟಂಥ DC ಬಂದಿದ್ದಾರೆ ಅಂತಾರೆ, ಅದೇನು ಶೋ ಆಫಿಗೆ ಬಂದಿದ್ರೋ ಏನು ಕತೆನೋ ಗೊತ್ತಿಲ್ಲ. ಎಲ್ಲ ಬರೀ ಪ್ರಚಾರಕ್ಕೆ ಬರ್ತಾರೆ ಅಷ್ಟೇ. ಇಲ್ಲ ಅಧಿಕಾರಿಗಳು ಮೂಲಭೂತವಾದಂಥ ವ್ಯವಸ್ಥೆಗಳನ್ನು ಸಾರ್ವಜನಿಕರಿಗೆ ಕೊಡಬೇಕಾದಂಥದ್ದನ್ನು ಕೊಡೋದಕ್ಕೆ ಬರ್ತಾರೋ ಅಥವಾ ಈ ಕಾಟಾಚಾರಗಳಿಗೆ ಮೀಟಿಂಗ್ಗಳು, ಕಾಫಿ, ಟೀ, ಬಿಸ್ಕೆಟ್ಗೇನಾದ್ರು ಇಲ್ಲಿ ಸಭೆಗಳು ಮಾಡೋಕ್ಕೆ ಬರ್ತಾರೋ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಜನ ತಿರುಗಿ ಬೀಳ್ಬೇಕು ಕಣ್ರಿ. ಇವ್ರನ್ನ ಸಿಕ್ಕಿತ್ತವ ಆದಿ ಬೀದಿಲಿ ಕಟ್ಟಾಕಿ ಹೊಡಿಬೇಕು. ಆವಾಗಲೇ ಈ ವ್ಯವಸ್ಥೆಗೆ ಜಡ್ಡುಗಟ್ಟಿರೋ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಕನಿಷ್ಠ ಇನ್ನು ಮೇಲಾದ್ರೂ ಈ ರೀತಿ ಬೇಕಾಬಿಟ್ಟು ವಾಹನಗಳನ್ನು ನಿಲ್ಲಿಸಿ ಅದಕ್ಕೊಂದು ಡೆಸಿಗ್ನೇಟೆಡ್ ಅಂದರೆ ನಿಗದಿತವಾದಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಜನ ಅದ್ರ ಪಾಡ್ಗೆ ನಿಲ್ಲಿಸ್ತಾರೆ. ಎಲ್ಲಾದರೂ ನೋಡಿದ್ರೆ ಯಾವುದಾದ್ರೂ ಬಂದರೆ ಇಲ್ಲ ಆಂಬುಲೆನ್ಸ್ ಬಂದರೆ ಸಡನ್ನಾಗಿ ಕನಿಷ್ಠ ಅವನು ಎಷ್ಟೊತ್ತಾಗುತ್ತೋ ಏನು ಕತೆ ಗೊತ್ತಿಲ್ಲ. ಯಾವಾಗ ಆಡಳಿತ ಸರಿಯಾಗುತ್ತೋ ಗೊತ್ತಿಲ್ಲ. ಬಹುತೇಕ ಇಲ್ಲಿರೋ ವೈದ್ಯರುಗಳು ಪರವಾಗಿಲ್ಲ, ಪ್ರಾಮಾಣಿಕವಾಗಿರೋದು ಕೆಲಸ ಮಾಡ್ತಾಯಿದ್ದಾರೆ. ಡಾಕ್ಟ್ರುಗಳನ್ನೇ ಅಡ್ಮಿನಿಸ್ಟ್ರೇಷನ್ ಮಾಡು ಅಂತಂದ್ರೆ ಕಷ್ಟ ಆಗುತ್ತೆ. ಆಡಳಿತ ವೈದ್ಯಾಧಿಕಾರಿಗಳ ವೈದ್ಯರನ್ನೇ ತಗೊಂಬಂದು ಆಡಳಿತನೂ ಮಾಡಿರಿ ಅಂತಾರೆ. ಈ ವ್ಯವಸ್ಥೆ ನಿಯಮಗಳು ಬದಲಾಗಬೇಕಾಗಿದೆ. ಕನಿಷ್ಠ ಈ ಪಾರ್ಕಿಂಗೂ ಸಹ ಇಲ್ಲಿ ಕೆಲಸ ಮಾಡೋ ಡಾಕ್ಟ್ರು ನೋಡಬೇಕು ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಅಂತಲೇ ಒಬ್ಬ ಸೂಪರ್ಡೆಂಟು ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೊಟ್ಟು ಆ ಕೇಡರ್ನ ಬೇರೆ ಕ್ರಿಯೇಟ್ ಮಾಡಿ ಕೊಟ್ಟರೆ ಇಲ್ಲಿ ಆಡಳಿತ ನೋಡ್ಕೋತಾರೆ. ಡಾಕ್ಟ್ರುಗಳು ಮೆಡಿಸನ್ನು ಕೊಡಬೇಕು, ರೋಗಿಗಳನ್ನೂ ನೋಡಬೇಕು, ಆಪ್ರೇಷನ್ನು ಮಾಡಬೇಕು, ಇಲ್ಲಿ ಬಂದು ಪಾರ್ಕಿಂಗಲ್ಲಿರೋ ವೆಹಿಕಲ್ಗಳನ್ನೂ ನೋಡಬೇಕು ಅಂತಕ್ಕಂಥ ನಿಯಮ ಇದೆಯಲ್ಲ, ಇದು ಬದಲಾಗಬೇಕು. ಆಡಳಿತ ಮಾಡೋದಕ್ಕೆ ಅಂತಲೇ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು. ವೈದ್ಯರನ್ನ ಆಡಳಿತಾಧಿಕಾರಿ ಮಾಡಿದ್ರೆ ಇದೇ ಅಸಹ್ಯ ವ್ಯವಸ್ಥೆ ಮುಂದುವರಿಯುತ್ತೆ. ಇನ್ನು ಆಸ್ಪತ್ರೆಗೆ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆಗೆ ರೋಗಿಗಳನ್ನು ಕರೆದುಕೊಂಡು ಬಂದ ವೇಳೆ ಆ ಸಮಯ ಗೋಲ್ಡನ್ ಅವರ್ ಆಗಿರುತ್ತೆ. 1 ನಿಮಿಷ ಕೂಡ ಅಮೂಲ್ಯವಾಗಿರುತ್ತೆ. ಈ ಹಿಂದೆ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡುವುದಕ್ಕೆ ತೀರ್ಮಾನ ಮಾಡಿ ಅದು ನೆನೆಗುದಿಗೆ ಬಿದ್ದಿದೆ. ಕೂಡಲೇ ಕ್ರಮ ವಹಿಸಿ ಅಂತ ಆಟೋ ಮಾಲೀಕರಾದ ಸುಭಾಷ್ ಚಂದ್ರ ಬೋಸ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಒತ್ತಾಯಿಸಿದರು. ಎಲ್ಲ ಆತ್ಮೀಯರೇ, ಚಿಕ್ಕನಾಯಕನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲದು ಈ ಕತೆ ನೋಡಬೇಕು. ಇಲ್ಲಿ ವೆಹಿಕಲ್ನ ಯಾವ ರೀತಿ ನಿಲ್ಲಿಸಿದ್ರೆ ಅಂತ ಎಮರ್ಜೆನ್ಸಿ ಏನಾರ ಯಾವ್ದಾರ ಪೇಷೆಂಟ್ಗಳನ್ನ ಕರ್ಕೊಂಬಂದಾಗ ಇಲ್ಲ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಟೈಮಿಂಗ್ಸು ಅಂಥ ಸಮಯಗಳು ತುಂಬ ಅಮೂಲ್ಯವಾಗಿರ್ತವೆ. ಆದರೆ ಅಂಥ ಟೈಮಲ್ಲಿ ಗಾಡಿ ತೆಗಿಯಲ್ಲ, ಯಾರೋ ನಿಲ್ಲಿಸಿರ್ತಾರೆ, ಎಲ್ಲೋ ಲಾಕ್ ಮಾಡಿ ಹೋಗಿರ್ತಾರೆ, ಗಾಡಿಗಳು ತೆಗಿಯಲ್ಲ ಬೇಗ ಬಂದು. ಇದನ್ನು ARS ಕಮಿಟಿಯಲ್ಲಿ ನಾವು 2 ವರ್ಷದ ಹಿಂಭಾಗದಲ್ಲಿ ARS ಕಮಿಟಿಯಲ್ಲಿದ್ದೆ, ನಾನು ಇಲ್ಲೇ ಆರೋಗ್ಯ ರಕ್ಷಾ ಸಮಿತಿಲಿದ್ದೆ. ಆವಾಗ ನಾವು ತೀರ್ಮಾನ ಮಾಡಿದ್ದು ಈ ಕಾಂಪೌಂಡ್ ಏನೋ ಹೊಡೆದು ಅಲ್ಲಿ ಪಕ್ಕದಲ್ಲಿ ಜಾಗ ಇದೆ ಅಲ್ಲಿ ಮಾಡೋಣ ಅಂತ. ಅದು ಯಾಕೋ ಕಾಂಪೌಂಡು ಮುಚ್ಚಿ ಹಾಕಿದ್ದಾರೆ.
ಇಲ್ಲಿ ಎಲ್ಲೂ ಕೂಡ ಸೂಕ್ತವಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನೂರಾರು ಗಾಡಿಗಳು ಬರ್ತವೆ ಇಲ್ಲಿ. ಹೆಂಗೆ ಬೇಕು ಅಡ್ಡದಿಡ್ಡಿ ಅರ್ಜೆಂಟಿಗೆ ನಿಲ್ಸಿ ಹೋಗ್ತಾರೆ. ಆಂಬುಲೆನ್ಸ್ಗಳು ಬಂದಾಗ, ಯಾರು ಆಟೋದಲ್ಲಿ ಪೇಷಂಟ್ಗಳು ಕರ್ಕೊಂಬಂದಾಗ ಇನ್ ಟೈಮ್ಗೆ ಅಟೆಂಡ್ ಆಗಿ ಒಳಗೆ ಕರ್ಕೊಂಡು ಹೋಗಿದ್ರೆ 1 ನಿಮಿಷ 1 ಸೆಕೆಂಡ್ ಆಗ್ಬೋದು, 1 ಸೆಕೆಂಡು ಕೂಡ ಅಮೂಲ್ಯವಾಗಿರುತ್ತೆ. ಹಾಗಾಗಿ ಅದನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾರೋ ಇಲ್ಲಿನ ಅಧಿಕಾರಿಗಳು ಮಾಡಬೇಕು, ಜನಪ್ರತಿನಿಧಿಗಳು ಯಾರೋ ಕೂಡಲೇ ಎಚ್ಚೆತ್ತು ಈ ವೆಹಿಕಲ್ ಪಾರ್ಕಿಂಗನ್ನು ಒಂದು ಕಡೆ ಯಾವ ಕಡೆನಾರ ಮಾಡಿ, ನೀವು ತೀರ್ಮಾನ ಮಾಡಿ ಒಂದು ಕಡೆ ಮಾಡಿಬಿಟ್ಟು ದಯಮಾಡಿ ಸುಲಭವಾಗಿ ಇಲ್ಲಿಗೆ ಬರೋಂಥ ಪೇಷಂಟ್ಗಳಿಗೆ ಉತ್ತಮ ಚಿಕಿತ್ಸೆ ಸಿಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪಾರ್ಕಿಂಗ್ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತಾರಾ ಅಂತ ಕಾದು ನೋಡಬೇಕಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.